ಸೊ ಫೈನಲ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಆವತ್ತು ಆ ಮಾತನ್ನ ಹೇಳಿದ್ರು, ಇದು ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್, ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗುತ್ತೆ. ಅದೇ ತರ ನಡೀತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಒಂಬಳೆ ಬ್ಯಾನರ್ಸ್ ಅಲ್ಲಿ ಬರುವಂತ ಸಿನಿಮಾಗಳೆಲ್ಲ ಇನ್ ಮುಂದೆ DC ಯೂನಿವರ್ಸ್ ತರ ಡಾರ್ಕ್ ಆಗಿರುತ್ತೆ. ಇನ್ನು ಈಗ ಬಿಡಿರೋ ಬಗೀರ ಈ ಟೀಸರ್ ಮಾರ್ವಲ್ ಯೂನಿವರ್ಸ್ ಅಲ್ಲಿ ಬರುವಂತ ಬ್ಲಾಕ್ ಪ್ಯಾಂಥರ್ ಸಿನಿಮಾಗೆ ಟಕ್ಕರ್ ಕೊಡೋ ತರ ಇದೆ. ಬ್ರೇಕ್ ಒಂದ್ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಿಮ್ಮ ಚಾನಲ್ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಈ ಟೀಸರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರೋಂತ ಮೇನ್ ಫ್ರೇಮ್ ಏನಪ್ಪಾ ಅಂದ್ರೆ ಇದು. ಈ ಫ್ರೇಮ್ ನ ನೋಡ್ತಾ ಇದ್ರೆ ನಿಮ್ಗೆ ಬ್ಯಾಟ್ ಮ್ಯಾನ್ ಸಿನಿಮಾ ನೆನಪಾಗ್ಬೋದು. ಅದರಲ್ಲಿ ಗೌತಮ್ ಸಿಟಿನ ಮೇಲ್ ನಿಂತ್ಕೊಂಡು ಬ್ಯಾಟ್ ಮ್ಯಾನ್ ಒಂದು ಒಳ್ಳೆ ವ್ಯೂ ನ ನೋಡ್ತಾ ಇರ್ತಾನೆ ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆನೆ. ಸೊ ಅದೇ ರೀತಿ ಇಲ್ಲೊಂದು ವ್ಯೂ ಕೂಡ ನೀವು ನೋಡಬಹುದು. ಕನ್ನಡದಲ್ಲಿ ಮೊದಲನೇ ಬಾರಿ ಈ ರೀತಿ ಒಂದು ಸೂಪರ್ ಹೀರೋನ ಟ್ರೈ ಮಾಡ್ತಾ ಇರೋದು. ಇದಕ್ಕಿಂತ ಹಿಂದೆ ಕನ್ನಡದಲ್ಲಿ ಈ ರೀತಿ ಒಂದು ಸೂಪರ್ ಹೀರೋ ಸಿನಿಮಾಗಳು ಯಾವ್ದು ಕೂಡ ಬಂದಿಲ್ಲ ಅಂತ ಅನ್ಕೋತೀನಿ. ಅಕಸ್ಮಾತ್ ಬಂದಿದ್ರೆ ಕಮೆಂಟ್ ಮಾಡಿ. ಇನ್ನು ಈ ಟೀಸರ್ ನ ಒಳಗಡೆ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗಿನ ರಿಯಾಲಿಟಿ ಒಂದು ಸೊಸೈಟಿ ಏನಿದೆ ಅದು ಒಂಥರ ಜಂಗಲ್ ತರ ಕನ್ವರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಒಂದು ಪ್ರಾಣಿಗಳ ಸಂತೆ ರೀತಿ ಆಗ್ಬಿಟ್ಟಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ ಏನ್ ರಿಯಾಲಿಟಿ ನಡೀತಾ ಇದೆ ಅಂತ. ಮನುಷ್ಯನ ಕಿತ್ಕೊಂಡು ತಿನ್ನೋ ಅಂತ ಕಾಲ ಬಂದ್ಬಿಟ್ಟಿದೆ. ಜನ ಸೂಸೈಡ್ ಮಾಡ್ಕೋತಾ ಇದ್ರು ಕೂಡ ಯಾರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಈ ರೀತಿ ಒಂದು ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ಈಗ. ರಿಯಾಲಿಟಿಲಿ ಈ ತರ ಎಲ್ಲ ನಡೀತಾ ಇದ್ರೆ ನಮ್ ಹೀರೋ ಏನ್ ಮಾಡ್ಬೇಕು ಅನ್ನೋದನ್ನ ಈ ಟೀಸರ್ ಕಾನ್ಸೆಪ್ಟ್ ಅಲ್ಲಿ ರಿವೀಲ್ ಮಾಡಿದ್ದಾರೆ. ಮೊದಲನೇದಾಗಿ ಹೀರೋ ಒಬ್ಬ ಇಲ್ಲಿ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನು ಇಲ್ಲಿ ಪಬ್ಲಿಕ್ ಸರ್ವೆಂಟ್. ಕಾನೂನಿನ ಅಡಿನಲ್ಲಿ ಅವನು ಕಂಟ್ರೋಲ್ ಎಷ್ಟಿರ್ತಿದೋ ಅಷ್ಟು ಕೆಲಸನ ಮಾತ್ರ ಅವನು ಮಾಡ್ಬೇಕಾಗುತ್ತೆ. ಅದಕ್ಕೂ ಮೀರಿ ಏನಾದ್ರು ಮಾಡ್ಬೇಕು ಅಂದ್ರೆ ಈ ರೀತಿ ಒಂದು ಮಾಸ್ಕ್ ಹಾಕೊಂಡು ಇಲ್ಲಿಗಲ್ ಆಗಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಎಲ್ಲಾ ಸಿನಿಮಾಗಳನ್ನು ನೋಡಿದ್ರ ಅಂತ ಗೊತ್ತು. ಈ ಸಿನಿಮಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸೋದಕ್ಕೆ ಹೋಗ್ತಾ ಇದಾರೆ. DC ಯೂನಿವರ್ಸ್ ತರ. ಅದು ಕೂಡ ನಮ್ಮ ವಿಜಯ್ ಕಿರಗುಂದ್ ಅವರು ಹೇಳದ್ ಮಾತಾನೆ. ಪ್ರಾಪರ್ ಆಗಿ ಒಂದು ಹೆಣ್ಮಗಳು ಸೂಸೈಡ್ ಮಾಡ್ಕೋತಾ ಇರ್ತಾಳೆ. ಅದನ್ನ ಕೇಳೋದಕ್ಕೆ ಯಾರು ಇಲ್ಲಿ ಇರೋದಿಲ್ಲ. ಹೀರೋ ಅದಕ್ಕೇನಾದ್ರೂ ಒಂದು ಪ್ರತಿಫಲವಾಗಿ ಏನಾದ್ರು ಮಾಡ್ಬೇಕಲ್ವಾ, ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಆ ಪಾಪ ಹುಡುಗಿಗೆ ಒಂದು ಜಸ್ಟಿಸ್ ನ ಕೊಡಿಸ್ಬೇಕಲ್ವಾ. ಈ ರೀತಿ ಒಂದು ಆಕ್ಟಿವಿಟಿಗಳು ಬರೀ ಇದಕ್ ಮಾತ್ರ ಮೀಸಲಾಗಿರಲ್ಲ. ಕೆಲವೊಂದಷ್ಟು ಡ್ರಗ್ ಮಾಫಿಯಾಗಳು ಕೂಡ ನಡೀತಾ ಇರ್ತವೆ. ಇಲ್ಲಿಗಲ್ ಆಕ್ಟಿವಿಟಿಗಳು ಕೂಡ ನಡೀತಾ ಇರ್ತವೆ. ಅದು ಕೂಡ ಯಾವ್ದೋ ಒಂದು ಮಂಗಳೂರು ಪೋರ್ಟ್ ಹತ್ರ. ಮಂಗಳೂರೇ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಏನೇನೋ ತರಿಸ್ಕೊಂಡು ಸ್ಮಗ್ಲಿಂಗ್ ಮಾಡ್ಕೊಂಡು ಇಡೀ ಒಂದು ಸೊಸೈಟಿನೇ ಏನೋ ಒಂದು ನಾಶ ಮಾಡೋರು. ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಏನೋ ಒಂದು ಹೊರಗಡೆ ಬರ್ತಾ ಇರ್ತಾವಲ್ಲ, ಆ ರೀತಿ ಒಂದು ಏನೇನೋ ತರಿಸ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಇಲ್ಲಿ ಹೀರೋನ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ. ಅದೇ ರೀತಿ ವಿಲ್ಲನ್ ಕೂಡ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರಬೇಕು. ಅಂದ್ರೆ 1 to ಡಬಲ್ ಆಗಿರ್ಬೇಕು. ಆವಾಗ್ಲೇ ಈ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಒಂದು ಲೆವೆಲ್ ಅಲ್ಲಿ ಕಿಕ್ ಸಿಗೋದು. ವಿಲ್ಲನ್ ಟುಸ್ಪಟಾಕಿ ಆಗ್ಬಿಟ್ಟಿದ್ರೆ ಸಿನಿಮಾ ಅಷ್ಟಕ್ಕಷ್ಟೇ ಅನ್ಕೋಬಿಡಿ ಚೆನ್ನಾಗಿ ಓಡೋದೇ ಇಲ್ಲ. ಅದಕ್ಕೆ ವಿಲ್ಲನ್ ನೆಕ್ಸ್ಟ್ ಲೆವೆಲ್ ಪವರ್ಫುಲ್ ಆಗಿರ್ಬೇಕು. ಹೀರೋಗಿನ 2 ಕೈ ಜಾಸ್ತಿನೇ ಇರ್ಬೇಕು. ವಿಲ್ಲನ್ ಇಲ್ಲಿ ರಿವೀಲ್ಡ್ ಆಗಿಲ್ಲ, ಆದ್ರೆ ಯಾರೋ ಒಬ್ಬನ ಸರಿಯಾಗಿರೋರ್ನೇ ಹಾಕಿರ್ತಾರೆ ಅಂತ ಅನ್ಕೊಂಡಿದೀನಿ. ಇನ್ನು ನಮ್ಮ ಹೀರೋ ಈ ಸೊಸೈಟಿನಲ್ಲಿ ನಡೀತಾ ಇರುವಂತ ಇಲ್ಲಿಗಲ್ ಆಕ್ಟಿವಿಟಿ, ಅನ್ಯಾಯಗಳನ್ನ ಇವೆಲ್ಲಾನು ಕ್ಲೀನ್ ಮಾಡೋದಕ್ಕೋಸ್ಕರ ಅವನೊಂದು ಮಾಸ್ಕ್ ನ ಹಾಕೋಬೇಕಾಗುತ್ತೆ. ಅದೇ ಆ ಬ್ಲಾಕ್ ಪ್ಯಾಂಥರ್ ಮಾಸ್ಕ್. ಈ ಮಾಸ್ಕ್ ನ ಹಾಕೊಂಡು ಎಲ್ಲ ಕಡೆ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತಾನೆ. ಇಷ್ಟನ್ನ ನೀವು ಟೀಸರ್ ಅಲ್ಲಿ ನೋಡಿದ್ರ. ವಿಲನ್ ರಿವೀಲ್ಡ್ ಆಗಿಲ್ಲ, ಹೀರೋಯಿನ್ ರಿವೀಲ್ಡ್ ಆಗಿಲ್ಲ, ಏನಂದ್ರೆ ಏನು ರಿವೀಲ್ಡ್ ಆಗಿಲ್ಲ. ಹೀರೋ ಏನಾಗಿರ್ತಾನೆ, ವಿಲನ್ ಗಳು ಏನೇನ್ ಮಾಡ್ತಾ ಇದಾರೆ, ಸೊಸೈಟಿನಲ್ಲಿ ಏನ್ ನಡೀತಾ ಇದೆ, ಅದಕ್ಕೆ ಹೀರೋ ಏನ್ ಪ್ರಿಪರೇಷನ್ ಮಾಡ್ಕೊಂಡು ಅದನ್ನ ಕ್ಲೀನ್ ಮಾಡೋದಕ್ಕೆ ಏನೇನೆಲ್ಲ ಮಾಡ್ತಾ ಇದಾರೆ ಅನ್ನೋದನ್ನ ಇಷ್ಟನ್ನ ಮಾತ್ರ ಈ ಟೀಸರ್ ಒಳಗಡೆ ರಿವೀಲ್ ಮಾಡಿದ್ದಾರೆ. ಈ ಸಿನಿಮಾದ ಕತೆ ಬರೀತಾ ಇರೋದು ಪ್ರಶಾಂತ್ ನೀಲ್ ಅವರು. ಇವ್ರ ಕತೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು KGF ಸಿನಿಮಾದಲ್ಲಿ ನೋಡಿದಿರ. ಬಟ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಅವರಲ್ಲ, ಡಾಕ್ಟರ್ ಸೂರ್ಯನ್ ಅವರು. ಇವ್ರ ಬ್ಯಾಕ್ ಗ್ರೌಂಡ್ ನ ನೀವು ಸ್ವಲ್ಪ ಕೆದಕ್ ನೋಡಿದ್ರೆ ಇವರು ಕ್ವಾಟ್ಲೆ ಸತೀಸ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದಲ್ದೇನೆ ಲಕ್ಕಿ ಅಂತಾನು ಕೂಡ ಸಿನಿಮಾ ಮಾಡಿದಾವೆ. ಎರಡು ಕೂಡ ಟಾಪ್ ಟ್ರೆಂಡಿಂಗ್ ಅಲ್ಲಿ ಒಂದು ಲೆವೆಲ್ ಗೆ ಓಡಿರುವಂತ ಸಿನಿಮಾಗಳು. ಕತೆ ಚೆನ್ನಾಗಿದ್ದು ಒಬ್ಬ ಒಳ್ಳೆ ಡೈರೆಕ್ಟರ್ ಕೈಗೆ ಸಿಕ್ಕಿ ಅದು ಚೆನ್ನಾಗಿ ತಟ್ಟಿ ರೆಡಿ ಆಗಿ ಒಂದೊಳ್ಳೆ ಕ್ವಾಲಿಟಿಲಿ ಆಡಿಯನ್ಸ್ ಕೈಗೆ ಸಿಕ್ಕಾಗ ಆಡಿಯನ್ಸ್ ಅದನ್ನ ನೀಟಾಗಿ ಎಂಜಾಯ್ ಮಾಡಬೇಕು, ಖುಷಿಯಾಗಿ ಎಂಜಾಯ್ ಮಾಡಬೇಕು, ವಾವ್ ಅನ್ನೋ ರೇಂಜ್ಗೆ ಖುಷಿ ಪಡಬೇಕು. ಆ ರೀತಿ ಒಂದು ಸಿನಿಮಾನ ಇವರು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಈ ಸಿನಿಮಾ ಪ್ರಶಾಂತ್ ಅವರ ಅಂಡರ್ ಅಲ್ಲಿ ಇದ್ರು ಕೂಡ ಡೈರೆಕ್ಟರ್ ಬೇರೆ, ಮ್ಯೂಸಿಕ್ ಡೈರೆಕ್ಟರ್ ಬೇರೆ, ಎಲ್ಲರೂ ಬೇರೆ ಬೇರೆ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲೊಂದ್ ಸ್ವಲ್ಪ ವೇರಿಯೇಷನ್ ಕಾಣಬಹುದು. ಬಟ್ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಸಿನಿಮಾಟೋಗ್ರಫಿ ಕಲರ್ ನೋಡಿ ಸ್ವಲ್ಪ ಜನಕ್ಕೆ ಬೇಜಾರಾಗಿರೋದಂತೂ ಪಕ್ಕ. KGF 1 ಆಯ್ತು, KGF ಚಾಪ್ಟರ್ 2 ಆಯ್ತು. ಅದು ಆ ಫ್ರಾಂಚೈಸ್ ಅಲ್ಲಿ ಆ ಕಲರ್ ಅಲ್ಲಿ ಬಂದ್ರೆ ಏನೋ ಒಂದ್ ಸ್ವಲ್ಪ ಪರವಾಗಿಲ್ಲ. ಬರೋ ಸಿನಿಮಾಗಳೆಲ್ಲ ಇದೇ ಕಲರ್ ಅಲ್ಲಿ ಬಂದ್ಬಿಟ್ರೆ ನೋಡೋರ್ಗೆ ಸ್ವಲ್ಪ ಬೇಜಾರಾಗುವಂತ ಸಂತತಿ ಕೂಡ ಇರಬಹುದು. ಅದಕ್ಕೋಸ್ಕರ ನೆಕ್ಸ್ಟ್ ಸಿನಿಮಾದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ರೆ ಒಳ್ಳೆ. ಸೊ ಫೈನಲ್ ಆಗಿ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ಇಂಗ್ಲಿಷ್ ಮೂವಿಗಳಿಗೆ ಟಕ್ಕರ್ ಕೊಡೋ ರೀತಿ ಈ ಒಂಬಾಳೆ ಫಿಲ್ಮ್ಸ್ ಮೂವಿಗಳನ್ನ ಮಾಡ್ತಾ ಇದಾರೆ. ಒಂದೊಳ್ಳೆ ಸುದ್ದಿ. ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತಾ ಇದ್ದೀನಿ. ನಾನು ಕೂಡ ಕನ್ನಡಿಗನಾಗಿರೋದಕ್ಕೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.